ಭಾರತೀಯ ಚಿತ್ರರಂಗದಲ್ಲಿ ಸೌತ್ ಇಂಡಿಯನ್ ಸಿನಿಮಾಗಳು ಅಂದರೆ ಅದೊಂದು ರೀತಿಯ ನಿರೀಕ್ಷೆ ಹುಟ್ಟಿಸುವಂಥ ಸಿನಿಮಾಗಳು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಕನ್ನಡದಲ್ಲಿ KGF ಬಂತು, ಕಾಂತಾರ ಬಂತು, ದೊಡ್ಡ ಮಟ್ಟಕ್ಕೆ ಸಿನಿಮಾಗಳು ಸದ್ದು ಮಾಡಿದ್ವು. ಇನ್ನು ತೆಲುಗಿನಲ್ಲಿ ಬಾಹುಬಲಿ ಬಂತು, ಪುಷ್ಪ ಬಂತು. ಈ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ವು. ಈಗ ಸೌತ್ ಇಂಡಿಯಾ ಸಿನಿಮಾಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಹಾಗೆ ನೋಡಿದ್ರೆ ಸ್ಯಾಂಡಲ್ವುಡ್ನಲ್ಲಿ ನಡೀತಕ್ಕಂಥ ಸಿನಿಮಾಗಳು ಮತ್ತು ತೆಲುಗು, ತಮಿಳು, ಮಲಯಾಳಂ ಈ ಸಿನಿಮಾಗಳ ನಡುವೆನೇ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಏನು ಲೆಕ್ಕಾಚಾರಗಳು? ಗೆಲುವಿನ ಲೆಕ್ಕಾಚಾರಗಳು ಒಂದು ಸೈಡಿಗಿಟ್ಟರೆ, ಇಲ್ಲಿ ಯಾವ ಸಿನಿಮಾ ದಾಖಲೆಗಳನ್ನು ಮುರಿತವೆ ಅನ್ನೋ ಲೆಕ್ಕಾಚಾರಗಳು ಈಗ ಶುರುವಾಗಿರುವಂಥದ್ದು. ಈ ಲೆಕ್ಕಾಚಾರ ಯಾಕೆ ಶುರುವಾಯಿತು ದಾಖಲೆ ಬಗ್ಗೆ ಅಂತ ಹೇಳೋದಾದರೆ, ಪುಷ್ಪ ಸಿನಿಮಾ ಬಂದಾಗ ಏನು ಕಳೆದ 2-3 ವರ್ಷದಿಂದ ಸಿನಿಮಾ ಬಂತು, ಅದೊಂದು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತು. ಅದು ಎಲ್ಲ ದಾಖಲೆಗಳನ್ನು ಮುರಿತು. ಅಂದರೆ ಕನ್ನಡದಲ್ಲಿ ಬಂದಂತಹ ದೊಡ್ಡ ಬಜೆಟ್ನ ಸಿನಿಮಾ KGF ಆಗಿರ್ಬೋದು ಅಥವಾ ಕಾಂತಾರ ಇನ್ನೊಂದು ಇತ್ಯಾದಿ ಸಿನಿಮಾಗಳ ದಾಖಲೆಗಳನ್ನು ಮುರಿತು ಅನ್ನೋ ಸುದ್ದಿ ಈಗ ಎಲ್ಲ ಕಡೆ ಬರ್ತಾ ಇದೆ. ಅದು ಏನು ಟಿಕೆಟ್ ವಿಚಾರದಲ್ಲೂ ಕೂಡ ಅಷ್ಟೇ, ಟಿಕೆಟು ದರ ಜಾಸ್ತಿ ಏರಿಸಿದ್ರು, ಹಾಗಾಗಿ ಅದರ ಕಲೆಕ್ಷನ್ ಜಾಸ್ತಿ ಆಯಿತು ಅಂತ. ಹೆಚ್ಚು ಕಮ್ಮಿ 922 ಕೋಟಿ ಈ 5 ದಿನಗಳಲ್ಲಿ ಆ ಸಿನಿಮಾ ಗಳಿಕೆಯನ್ನು ಮಾಡಿಕೊಂಡಿದೆ. ಹಾಗೆ ನೋಡಿದ್ರೆ ಹಿಂದಿಯಲ್ಲಿ 339 ಕೋಟಿ ರೂಪಾಯಿನ ಪುಷ್ಪ 2 ಸಿನಿಮಾ ಗಳಿಕೆ ಮಾಡಿದೆ ಅಂತ, ಅತಿ ಹೆಚ್ಚು ಗಳಿಕೆ ಮಾಡಿದೆ. ಉಳಿದಂತೆ ತಮಿಳುನಾಡಲ್ಲಿ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಗಳಿಕೆನೇ ಆಗಿಲ್ಲ, ಮತ್ತು ಹೈದರಾಬಾದ್ನಲ್ಲಿ ಒಂದಿಷ್ಟು ಆಗಿದೆ ಸಿನಿಮಾ ಗಳಿಕೆಯಲ್ಲಿ ಮುನ್ನುಗ್ತಾ ಇದೆ. ಈ ಗಳಿಕೆಯ ಲೆಕ್ಕಾಚಾರವನ್ನು ಕಂಡಂತಹ ಹಿಂದಿಯ ಏನು ಸಿನಿಮಾ ಪ್ರೇಕ್ಷಕರು ಅಥವಾ ಹಿಂದಿಯ ಸಿನಿಮಾ ಪಂಡಿತರೇನೆಂದರೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿದ್ದು ಮತ್ತು ಒಂದಿಷ್ಟು ಶಾಕ್ ಅಂತೂ ಆಗಿರ್ಬೋದು. ಅಲ್ಲಿ ಖಾನ್ಗಳ ನಡುವೆ ಸ್ಯಾಂಡಲ್ವುಡ್ನ ಅಥವಾ ಏನು ಟಾಲಿವುಡ್ನ ಸಿನಿಮಾಗಳು ಹೋಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಲ್ಲಿನ ಖಾನ್ಗಳು ನಿಜವಾಗ್ಲೂ ಶಾಕ್ ಆಗಿದ್ದಾರೆ ಅನ್ನೋ ರೀತಿಯ ಮಾತುಗಳು ಕೇಳಿಬರ್ತಾ ಇದ್ವು. ಯಾರು ಕೂಡ ಶಾಕ್ ಆಗಲ್ಲ, ಆದರೆ ಯಾವುದೇ ಸಿನಿಮಾ ಆಗಲಿ ಒಂದಿಷ್ಟು ಏನು ಗಳಿಕೆಯಲ್ಲಿ ಹಿಂದೆ ಮುಂದೆ ಆಗೋದು ನಿಜ. ಹಾಗೆ ನೋಡಿದ್ರೆ ಕನ್ನಡದ KGF ಸಾಕಷ್ಟು ಗಳಿಕೆ ಮಾಡಿತ್ತು, ದಾಖಲೆ ಮಾಡಿತ್ತು. ಹಿಂದಿಯ ಎಲ್ಲ ಖಾನ್ ಸಿನಿಮಾಗಳಿಗಿಂತಲೂ ಹೆಚ್ಚು ದಾಖಲೆ ಮಾಡಿ ಗಳಿಕೆನ ಕಂಡಿತ್ತು. ಅದಾದ ಮೇಲೆ ಪುಷ್ಪ ಬಂತು, ಪುಷ್ಪ ಸೌಂಡ್ ಆಯಿತು. ಯಾವಾಗ ಮುಂದಿನ ಭಾಗ ಬರುತ್ತೆ ಅಂತ ಒಂದು ನಿರೀಕ್ಷೆಗಳ ಕಾಮನ್ ಆಗಿ ಹೆಚ್ಚಾಗುತ್ತೆ. ಸೊ ಪುಷ್ಪ 2ಗೂ ಆ ರೀತಿಯ ನಿರೀಕ್ಷೆ ಇತ್ತು. ಆ ಸಿನಿಮಾ ಬಂದಾಗಲೂ ಕೂಡ ನಿಜವಾಗ್ಲೂ ಏನು ಅಂದ್ಕೊಂಡಿದ್ರು ಅದು ಈಗ ರೀಚ್ ಆಯಿತು. ಅಂದರೆ ಇಲ್ಲಿವರೆಗೂ 922 ಕೋಟಿ ಆಗಿದೆ. ಇನ್ನೂ ಒಂದಿಷ್ಟು ದಿನ ಹೋದರೆ 1000 ಕೋಟಿ ಕ್ಲಬ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕಾಣ್ತವೆ. ಎಲ್ಲ ಸರಿ, ಕನ್ನಡದ ಸಿನಿಮಾನ ಹಿಂದಿಡ್ತು ಅಥವಾ ಹಿಂದಿ ಸಿನಿಮಾಗಳು ಅಥವಾ ಬೇರೆ ಭಾಷೆಯ ಸಿನಿಮಾಗಳನ್ನೆಲ್ಲ ಹಿಂದಿಕ್ಕಿ ಪುಷ್ಪ 2 ದೊಡ್ಡ ಮಟ್ಟದಲ್ಲಿ ಗಳಿಕೆನ ಕಂಡಿದೆ. ಎಲ್ಲ ದಾಖಲೆಗಳನ್ನು ಪುಡಿ ಮಾಡಿದೆ ಅನ್ನೋ ಮಾತುಗಳು ಒಪ್ಕೊಳ್ಳೋದ್ರ ನಡುವೆ ಬರೀ ಪುಷ್ಪ 2 ಸಿನಿಮಾ ಅಷ್ಟೇ ಅಲ್ಲ, ಬೇರೆ ಭಾಷೆಯ ಸಿನಿಮಾಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ದಾಖಲೆ ಮಾಡ್ತವೆ ಅನ್ನೋ ಲೆಕ್ಕಾಚಾರಗಳು ಈಗ ಶುರುವಾಗ್ತಾ ಇದೆ. ಕನ್ನಡದಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಅದು ಟಾಕ್ಸಿಕ್ ಸಿನಿಮಾ ಪುಷ್ಪ 2ಗಿಂತ ದೊಡ್ಡ ಮಟ್ಟದಲ್ಲಿ ಗಳಿಕೆನ ಕಾಣುತ್ತೆ. ಭಾರತೀಯ ಚಿತ್ರರಂಗನ ದಾಟಿ ಹೋಗುತ್ತೆ ಆ ಸಿನಿಮಾ, ಇದಕ್ಕಿಂತ ದುಪ್ಪಟ್ಟು ಗಳಿಕೆ ಮಾಡುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿವೆ. ಆದರೆ ಟಾಕ್ಸಿಕ್ ಸಿನಿಮಾಗಿಂತ ಇನ್ನೊಂದು ಕನ್ನಡದ ಸಿನಿಮಾ ಪುಷ್ಪ 2 ಸಿನಿಮಾಗಿಂತನೂ ದೊಡ್ಡ ಮಟ್ಟದಲ್ಲಿ ಗಳಿಕೆ ಆಗುತ್ತೆ ಅನ್ನೋ ಮಾತುಗಳು, ಕಾಮೆಂಟ್ಗಳು ಈಗ ಎಲ್ಲ ಕಡೆ ಹರಿದಾಡ್ತವೆ. ಹಾಗಾದರೆ ಯಾವುದು ಆ ಸಿನಿಮಾ ಅಂತ ಹೇಳೋದಾದರೆ ಕಾಂತಾರ. ಈಗಾಗಲೇ ಕಾಂತಾರ ಸಿನಿಮಾ ಬಂದು ಸಾಕಷ್ಟು ಸೌಂಡ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಕಾಂತಾರ ಸೀಕ್ವೆಲ್ ಸಿನಿಮಾ ಅಂತ ಅಂದ್ಕೊಂಡ್ರೆ ತಪ್ಪು, ಈ ಪ್ರೀಕ್ವೆಲ್ ಸಿನಿಮಾ ಬರ್ತಾ ಇದೆ. ಸೊ ಕಾಂತಾರ ಸಿನಿಮಾನ ನೋಡೋದಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಕಾಂತಾರ ಸಿನಿಮಾ ಬಂದಾಗ ಅದು ದೊಡ್ಡ ಬಜೆಟ್ ಸಿನಿಮಾ ಏನೂ ಆಗಿರಲಿಲ್ಲ. ಯಾವಾಗ ಬಿಡುಗಡೆ ಆಯಿತು, ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಅದೊಂದು ರೀತಿಯ ಮೆಲ್ಲಕ್ಕೆ ಅದರ ಹವಾ ಕ್ರಿಯೇಟ್ ಮಾಡ್ತಾ ಹೋಯಿತು. ಸ್ಯಾಂಡಲ್ವುಡ್ಡಿಂದ ದಾಟಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕಾಂತಾರ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತು. ಸಾಕಷ್ಟು ಸಿನಿಮಾ ಏನೋ ಬಜೆಟನ್ನು ಕಮ್ಮಿ ಆದರೂ ಕೂಡ ಗಳಿಕೆಯಲ್ಲಿ ಸೌಂಡ್ ಮಾಡ್ತು. ಸೊ ದೊಡ್ಡ ಮಟ್ಟದ ಹಿಟ್ ಆದ ತಕ್ಷಣ ಆ ಸಿನಿಮಾ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುಸ್ಕೊಂಡು ಪ್ರಶಸ್ತಿಯನ್ನು ಪಡ್ಕೋತು. ಈಗ ಕಾಂತಾರ ಏನು ಇದೆ, ಆ ಕಾಂತಾರ ಸಿನಿಮಾವನ್ನು ದೊಡ್ಡ ಮಟ್ಟದ ನಿರೀಕ್ಷಣೆ ಇಟ್ಕೊಂಡಿರೋಂಥ ಜನರು ಪುಷ್ಪ 2ಗಿಂತನೂ ದೊಡ್ಡ ಮಟ್ಟದಲ್ಲಿ ಗಳಿಕೆನ ಕಾಣುತ್ತೆ, ಆ ದಾಖಲೆಯನ್ನು ಕೂಡ ಮುರಿಯುತ್ತೆ ಅಂಥೇಳಿ ಈಗಾಗಲೇ ಎಲ್ಲ ಸಿನಿಮಾ ಪ್ರೇಮಿಗಳು ಮತ್ತು ಒಂದಿಷ್ಟು ಫ್ಯಾನ್ಸ್ಗಳ ನಡುವೆ ಮಾತುಕತೆಗಳು ನಡೀತವೆ ಇರಬಹುದು. ಯಾಕಂದರೆ ಕಾಂತಾರ ಮೊದಲು ಸಣ್ಣ ಬಜೆಟಲ್ಲಿ ಮಾಡಿ ಸಾಕಷ್ಟು ಗಳಿಕೆಯನ್ನು ಮಾಡಿತ್ತು. ಆದರೆ ಯಾವಾಗ ಕಾಂತಾರ ಭಾಗ 1 ಮಾಡ್ತಾರೆ ಅಂತ ಗೊತ್ತಾಯಿತು, ಈಗ
ರಿಷಬ್ ಶೆಟ್ಟಿ ಅವರು ತನ್ನ ಹುಟ್ಟೂರಿನಲ್ಲೇ ದೊಡ್ಡ ಬಜೆಟ್ನ ಸಿನಿಮಾ ಇದು ಆಗಿರೋದ್ರಿಂದ ದೊಡ್ಡ ದೊಡ್ಡ ಸೆಟ್ ಹಾಕಿ ಇಡೀ ಊರನ್ನೇ ಸೃಷ್ಟಿ ಮಾಡಿ, ಇಡೀ ಕಾಡನ್ನೇ ಸೃಷ್ಟಿ ಮಾಡಿ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದಿಷ್ಟು ಪಂಜುರ್ಲಿ ಆಗಿರ್ಬೋದು, ದೈವ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಈ ಎಲ್ಲ ದೈವಗಳನ್ನು ನಂಬಿರ್ತಕ್ಕಂಥ ಅಲ್ಲಿನ ಸಮುದಾಯ, ಅಲ್ಲಿನ ಜನರು, ಸೊ ಅಲ್ಲಿನ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಕಾಂತಾರ ಸಿನಿಮಾವನ್ನು ಈಗ ರಿಷಬ್ ಶೆಟ್ಟಿ ಕೈ ಎತ್ಕೊಂಡಿದ್ದಾರೆ. ಸೊ ಇದಕ್ಕೆ ಹಾಲಿವುಡ್ನ ಕೆಲವು ತಾಂತ್ರಿಕತೆ ಮತ್ತು ಹಾಲಿವುಡ್ನ ಕೆಲವು ತಂತ್ರಜ್ಞರನ್ನು ಕೂಡ ಇಲ್ಲಿ ಬಳಸ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸು ಕೂಡ ಇದು ಬೇರೆ ಮಟ್ಟದಲ್ಲಿ ಇರ್ತದೆ. ಸೊ ಹಾಗಾಗಿ ಈ ಸಿನಿಮಾ ಈಗಾಗಲೇ ಚಿತ್ರೀಕರಣ ಮಾಡಿ ಅಕ್ಟೋಬರ್ 2ನೇ ತಾರೀಕು, ಅಂದರೆ ಮುಂದಿನ ವರ್ಷ ಅಕ್ಟೋಬರ್ 2ರಂದು ಈ ಸಿನಿಮಾ ಇಡೀ ವಿಶ್ವಾದ್ಯಂತ ರಿಲೀಸ್ಗೆ ಬರೋದಕ್ಕೆ ಎಲ್ಲ ತಯಾರನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಮೇಲೆ ಸದ್ಯಕ್ಕೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಸದ್ಯ ದೊಡ್ಡ ಮಟ್ಟದಲ್ಲಿ ಟಾಕ್ ಆಗ್ತಾ ಇರೋದು ಒಂದು ಟಾಕ್ಸಿಕ್ ಸಿನಿಮಾ, ಇನ್ನೊಂದು ಕಾಂತಾರ ಸಿನಿಮಾ. ಸೊ ರಿಷಬ್ ಶೆಟ್ಟಿ ಮತ್ತು ಏನು ಒಂಬಾಳೆ ಪ್ರೊಡಕ್ಷನ್ ಇದೆ, ಎರಡೂ ಕೂಡ ದೊಡ್ಡ ಮಟ್ಟದ ಕಾಂಬಿನೇಷನಲ್ಲಿ ಬರ್ತಾ ಇರ್ತಕ್ಕಂಥ ಕಾಂತಾರ ಸಿನಿಮಾ ಪುಷ್ಪ 2 ಸಿನಿಮಾದ ಗಳಿಕೆಯನ್ನೇ ಹಿಂದಿಕ್ಕುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಷ್ಟೇ ಶುರುವಾಗಿವೆ. ಈಗ ಟಾಕ್ಸಿಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಅದು ಎಲ್ರಿಗೂ ಗೊತ್ತು. ಟಾಕ್ಸಿಕ್ ಸಿನಿಮಾ ಗಳಿಕೆಯಲ್ಲಿ ಎಷ್ಟಾಗುತ್ತೋ ಅದು ಸೆಕೆಂಡ್ರಿ. ಆದರೆ ಪುಷ್ಪ 2 ಈಗೇನು ದಾಖಲೆ ಮಾಡಿದೆ, ಎಲ್ಲ ದಾಖಲೆಗಳನ್ನು, ಎಲ್ಲ ಸಿನಿಮಾಗಳ ದಾಖಲೆಗಳನ್ನು ಮುರಿದು ಈಗ ಮುನ್ನುಗ್ತಾ ಇದೆ. ಸೊ ಇದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಂಥ ಸಿನಿಮಾ ರಿಷಬ್ ಶೆಟ್ಟಿ ಅವರ ಕಾಂತಾರ ಅನ್ನೋ ಲೆಕ್ಕಾಚಾರಗಳು ಈಗಷ್ಟೇ ಶುರುವಾಗ್ತವೆ. ಅದೇನೇ ಇದ್ದರೂ ಕೂಡ ಸದ್ಯಕ್ಕೆ ಸ್ಯಾಂಡಲ್ವುಡ್ಡು ಸಿನಿಮಾಗಳು ಈಗ ಭಾರತೀಯ ಚಿತ್ರರಂಗದಲ್ಲಿ ಜೋರಾದ ಸೌಂಡ್ ಮಾಡ್ತಾ ಇರೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಕಾಂತಾರ ಅಥವಾ ಟಾಕ್ಸಿಕ್ ಇನ್ನು ಯಾವುದೇ ಸಿನಿಮಾಗಳು ಬಂದರೂ ಕೂಡ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಗ್ತವೆ, ದೊಡ್ಡ ಮಟ್ಟದಲ್ಲೇ ಗಳಿಕೆ ಕಾಣ್ತವೆ ಅನ್ನೋ ಲೆಕ್ಕಾಚಾರ ಕನ್ನಡಿಗರಷ್ಟೆಲ್ಲ ಇಡೀ ಭಾರತೀಯ ಚಿತ್ರರಂಗದ್ದು.